ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸತ್ಸ. ಸೊ ಟುಡೇ ಇಸ್ ದ ಡೇ 1 ಆಫ್ ಮೇಕಿಂಗ್ 1.5 lakhs ಇನ್ 4 months. ಇದು ಮೊದಲನೇ ದಿನ. ಬೆಳಗ್ಗೆ ಕೋಟ್ರ ಅಂತ ಹಾಕ್ಕೊಂಡು ನಂದಿನಿಯಲ್ಲಿ ಒಟ್ಟಿಗೆ ಒಂದು ಆರ್ಡ್ರ್ ಬಿತ್ತು, 227 ರೂಪಾಯಿದು. ಅದನ್ನ ಎತ್ಕೊಂಡು ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಏನೇ ಆಗಲಿ, ಎಷ್ಟೊತ್ತೇ ಆಗಲಿ, ಮಿನಿಮಮ್ 1,000 ಇಲ್ಲ 2,000 ಮಾಡಿಕೊಂಡೆ ಮನೆಗೆ ಹೋಗಬೇಕು. ಇನ್ನು ಈ ವರ್ಷ ಮುಗಿಯೋಷ್ಟರಲ್ಲೂ 1.5 ಲಕ್ಷ ದುಡ್ಡು ಮಾಡಲೇಬೇಕು. ಈ ವರ್ಷ ಮುಗಿಯೋಷ್ಟರಲ್ಲಿ 1.5 ಲಕ್ಷ ಮಾಡಬೇಕು. ನನಗೆ ನಾನೇ ತಗೊಳ್ತಾ ಇರೋ ಚಾಲೆಂಜ್ ಇದು. ಮಾಡ್ತೀನಿ. ಫಸ್ಟ್ ಆರ್ಡ್ರು ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೊಂದು ಆರ್ಡ್ರ್ ವೆಯ್ಟಿಂಗು. ಸೆಕೆಂಡ್ ಆರ್ಡ್ರ್ ಬಿತ್ತು 160 ರೂಪಾಯಿದು. ತಗೊಂಡು ಹಿಂಗೆ ಪಿಕಪ್ ಹೋಯ್ತಾ ಇದ್ದೀನಿ. ಏನು ಗುರು ಕೋಟ್ರಲ್ಲಿ ನಾನು ಅಂದ್ಕೊಂಡಿದ್ದೇನು ಆಯ್ತಾ ಇರೋದೇನು, 200 ರೂಪಾಯಿಗೆ 40%, 40 ರೂಪಾಯಿ ಹಿಡ್ದವ್ರೆ. ಆಲ್ರೆಡಿ ನಂದು ಮೈನಸ್ಸು 70 ರೂಪಾಯಿ ಆಗೈತೆ. ಹಿಂಗಾದರೆ ಅಯ್ಯೋ, ಈ GST ಬಂದು ಇವತ್ತು ಏನಪ್ಪ ಮಾಡೋದು. ಸೆಕೆಂಡ್ ಆರ್ಡ್ರ್ ಪಿಕಪ್ ಮಾಡಿ ಸ್ಟಾರ್ಟ್ ಕೊಟ್ಟು ಹಾಗೆ ಕಂಟಿನ್ಯೂಸ್ ಆಗಿ 9 ಆರ್ಡ್ರ್ ಹೊಡೆದೆ. ಸೊ ಫೈನಲಿ ನೋಡ್ರಪ್ಪ, ಮಳೆ ಬರ್ತೈತೆ. ಇವತ್ತು ಟಾರ್ಗೆಟು ರೀಚ್ ಮಾಡೋಕ್ಕಾಗಲಿಲ್ಲ. 1,500 ಟಾರ್ಗೆಟ್ ಆಗಲಿಲ್ಲ. 1,000 ಮಾಡಿದ್ದೀನಿ, 1,200 1,300. ಅದರಲ್ಲಿ ಮಿಕ್ಕಿದ್ದು 200 ರೂಪಾಯಿ ಇನ್ನು ಕಮಿಷನ್ ಇಟ್ಕೊಂಬಿಟ್ಟವ್ರೆ. 200-300 ರೂಪಾಯಿ ಕಮಿಷನ್ ಇಟ್ಕೊಂಡವ್ರೆ. ನನಗಂತೂ ಕೋಟ್ರು ಮಾಡೋಕ್ಕೆ ಬೇಜಾರಾಯ್ತೈತೆ. ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ. ಫುಲ್ಲು ಮಳೆ ಬರ್ತೈತೆ. ಮನೆ ಹತ್ರ ಹೋದ್ಮೇಲೆ ತೋರಿಸ್ತೀನಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗೈತೆ ಅಂತ. ಸೊ ನೋಡಿ, ಇವತ್ತಿನ ಅರ್ನಿಂಗ್ಸ್ ಬಂದು 1,031 ರೂಪಾಯಿ. 10 ಆರ್ಡ್ರ್ ಹೊಡೆದಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಗಿಡ ನೆಡೋದು ಬ್ಯಾಡ್ವೇನ್ರು, ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.